ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ಅರಳಿಕಟ್ಟೆ ಏರಿಯಾ ಅನ್ನುವಂತ ಒಂದು ಸ್ಥಳದಲ್ಲಿ ಇವತ್ತು ಒಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಸೆಟ್ಲ್ಮೆಂಟ್ ಅನ್ನೋ ಏರಿಯಾದಲ್ಲಿ ಇರುವಂತಹ ಒಬ್ಬ ಸುರೇಶ್ ಅನ್ನುವಂತಹ ವ್ಯಕ್ತಿ ಸುಮಾರು 40 ವರ್ಷ ಆರೋಗ್ಯ ಸಮಸ್ಯೆಯಿಂದ ಮೃತ ಹೊಂದಿರ್ತಾನೆ. ಅವನ ಅಂತ್ಯಕ್ರಿಯೆಗೆ ಬಂದಂತ ಒಂದು ಗುಂಪು ಮತ್ತು ಅಲ್ಲಿ ಸ್ಥಳೀಯವಾಗಿದ್ದಂತ ಅರಳಿಕಟ್ಟೆ ಆ ಭಾಗದಲ್ಲಿದ್ದಂಥವರ ಒಂದು ಗುಂಪು, 2 ಗುಂಪುಗಳ ನಡುವೆ ಪ್ರಾರಂಭದಲ್ಲಿ ಗುರಾಯಿಸ್ತಾ ಇದೆಯಾ, ಆಮೇಲೆ ನಾನ್ ದೊಡ್ಡವನು ನೀನ್ ದೊಡ್ಡವನು ಅಂತ ಪ್ರಾರಂಭ ಆಗಿದ್ದು ಪರಸ್ಪರ ಹೊಡೆದಾಡೋವರೆಗೂ ಹೋಗಿದೆ. ಇದರಲ್ಲಿ 4 ಜನರಿಗೆ ಪೆಟ್ಟುಗಳಾಗಿದೆ. ಆ ಪೆಟ್ಟುಗಳಾಗಿದ್ದಂಥವ್ರನ್ನ 2 ಪ್ರತ್ಯೇಕ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಮತ್ತೆ ಸಾಕಷ್ಟು ಜನ ಪೆಟ್ಟಾಗಿರುವಂತ ಅಂತವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ತಪ್ಪಿಸ್ಕೊಂಡಿದ್ದಾರೆ. ಇದರಲ್ಲಿ 2 ಗುಂಪುಗಳು ಹಿಂದೆ ಎಲ್ಲ ಜೊತೆಗಿದ್ದಂಥವ್ರು. ಆಮೇಲೆ ನಂತರದಲ್ಲಿ ಸ್ವಲ್ಪ ಪರಸ್ಪರ ವೈಷಮ್ಯ ಬೆಳೆಸ್ಕೊಂಡು ಒಬ್ರಿಗೊಬ್ರು ಆಗದ ರೀತಿಯಲ್ಲಿ ಆಗಿದೆ. ಪ್ರಕರಣ ಕೇಸ್ ಮತ್ತೆ ಕೌಂಟರ್ ಕೇಸ್ ಎರಡನ್ನೂ ತಗೊಂಡಿದ್ದೀವಿ. ಯಾಕಂದ್ರೆ ನಮಗೆ ಈಗಾಗಲೇ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳಲ್ಲಿ 2 ಗುಂಪುಗಳ ಕಡೆಯಿಂದ ಕೂಡ ಅಫೆನ್ಸ್ ಆಗಿರುವಂತದ್ದು ಕಂಡು ಬಂದಿದೆ. ಹಂಗಾಗಿ ಕೇಸ್ ಕೌಂಟರ್ ಕೇಸ್ ಅನ್ನ ನಾವು ತಗೋತಾ ಇದ್ದೀವಿ. ಕೊಲೆ ಪ್ರಯತ್ನ, ಆರ್ಮ್ಸ್ ಆಕ್ಟ್ ಮತ್ತು ರಾಯ್ಟಿಂಗ್ ಸೇರಿದಂತೆ ಇತರೆ ಕಲಂಗಳನ್ನ ಅಳವಡಿಸಿಕೊಂಡು ನಾವು ಪ್ರಕರಣವನ್ನು ದಾಖಲು ಮಾಡ್ಕೋತಾ ಇದ್ದೀವಿ. ಇದರಲ್ಲಿ ಅವರು ಪ್ರಾರಂಭದಲ್ಲಿ ಜಗಳ ಆಡುವಂಥದ್ದು ತಳ್ಳೋದ್ರಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಅಲ್ಲೇ ಸಿಕ್ಕಂತಹ ಕಲ್ಲು ಬಡಿಗೆ ಎಲ್ಲ ತಗೊಂಡು ಒಬ್ರಿಗೊಬ್ರು ಹೊಡೆದಾಡಿರುವಂಥದ್ದು ನಮಗೆ ಕಂಡು ಬಂದಿದೆ. ಅದ್ರ ಜೊತೆಗೆ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಖಡ್ಗದ ರೀತಿ ಇರುವಂತಹ ಆಯುಧವನ್ನ ಕೂಡ ಉಪಯೋಗಿಸಿ ಅದನ್ನ ಜಳಪಿಸ್ತಿರುವಂಥದ್ದು ಕಂಡು ಬಂದಿದೆ. ಹಂಗಾಗಿ ನಾವು ಶಹರ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೋತಾ ಇದ್ದೀವಿ. ಅದ್ರ ಜೊತೆ ಅಲ್ಲಿ ಆ ಭಾಗ ಏನಿದೆ ಸ್ವಲ್ಪ ಕ್ರೌಡ್ ಜಾಸ್ತಿ ಸೇರಿದಂತ ಸಂದರ್ಭದಲ್ಲಿ ಈ ತರ ಗೊಂದಲ ಆಗುವಂತ ಸಾಧ್ಯತೆ ಇದೆ ಅಂತಂದು ನಮ್ಮ ಕೆಲ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ರು ನಮ್ಮ ಅಧಿಕಾರಿಗಳು. ಅಂದ್ರೆ ಜನರಲಿ ಅದು ಮಂಟೂರು ರೋಡ್ ತುಂಬಾ ಹೆವಿ ಟ್ರಾಫಿಕ್ ಇರುವಂತ ಏರಿಯಾ. ಮತ್ತೆ ಪೀಕ್ ಅವರ್ಸ್ ಅಲ್ಲಿ ಅಲ್ಲೆಲ್ಲ ಸುಮಾರು 1000 ಜನ ಸೇರಿದಂತ ಸಂದರ್ಭದಲ್ಲಿ ಏನ್ ನಡೆಯುತ್ತೆ ಮತ್ತೆ ಅಲ್ಲೇನಾದ್ರೂ ಇದೆಯಾ ಫ್ರಿಕ್ಷನ್ ಅನ್ನುವಂಥದ್ದು ಅಬ್ಸರ್ವ್ ಮಾಡ್ಲಿಕ್ಕೆ ಜನರಲಿ ಸಿಬ್ಬಂದಿಗಳು ಡೆಪ್ಯೂಟ್ ಮಾಡ್ತಾರೆ. ಅಲ್ಲಿ ಸ್ಥಳದಲ್ಲಿದ್ದಂತ ನಮ್ಮ ಸಿಬ್ಬಂದಿ ಇಮಿಡಿಯೇಟ್ ಆಗಿ ಕಾರ್ಯೋನ್ಮುಖ ಆಗ್ಬಿಟ್ಟು 2 ಗುಂಪುಗಳನ್ನ ಸಂಘರ್ಷವನ್ನ ತಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವನ ಕರ್ತವ್ಯಕ್ಕೆ ಕೂಡ ಅಡ್ಡಿಪಡಿಸಿದ್ದಾರೆ. ಅದೊಂದು ಪ್ರತ್ಯೇಕ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೋತೀವಿ. 2 ಗುಂಪಿನಲ್ಲಿ ಎಲ್ಲಾ ಜಾತಿ ಸಮುದಾಯಕ್ಕೆ ಸೇರಿರುವಂತವ್ರು ಇದ್ದಾರೆ. ಇದು ಯಾವುದೇ ರೀತಿ 2 ಸಮುದಾಯದ ನಡುವೆ ಅಥವಾ 2 ಕೋಮಿನ ನಡುವೆ ನಡೆದಿರುವಂತಹ ಸಂಘರ್ಷ ಅಲ್ಲ. ಅದ್ರ ಜೊತೆಗೆ ಈಗಾಗಲೇ 2 ಗುಂಪಿನಲ್ಲಿ 4-5 ಜನರನ್ನ ನಾವು ಪ್ರತ್ಯೇಕವಾಗಿ ವಶಕ್ಕೆ ತಗೊಂಡಿದ್ದೀವಿ. ಮತ್ತು ತನಿಖೆಯಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ಆ ಒಂದು ಘಟನೆಯಲ್ಲಿ ಅನ್ನುವಂಥದ್ದು CCTV ಫುಟೇಜ್ ಇರ್ಬೋದು, ಆಮೇಲೆ ಬೇರೆ ವಿಡಿಯೋದಲ್ಲಿ ಅಲ್ಲಲ್ಲಿ ಸ್ಥಳೀಯರಿದ್ದಂಥವ್ರು ಮಾಡಿರೋ ಮೊಬೈಲ್ ನಮಗೆ ಈಗಾಗಲೇ ಸಿಕ್ಕಿದೆ. ಮೊಬೈಲ್ ಇರುವಂಥ ವಿಡಿಯೋಸು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಯಾಕೆ ಈ ಕೃತ್ಯ ಆಯಿತು, ಮತ್ತೆ ಈ ಕೃತ್ಯದ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರಾದ್ರೂ ಹಿನ್ನೆಲೆಯಲ್ಲಿ ಇದ್ಕೊಂಡು ಈ ಒಂದು ಕೃತ್ಯಗಳನ್ನ ಮಾಡಿಸಿದಾರ, ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಸಮಗ್ರ ತನಿಖೆಯನ್ನ ಮಾಡಲಾಗುತ್ತೆ. ಸ್ಥಳದಲ್ಲಿ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ. ಅಷ್ಟಾಗಿಯೂ ಕೂಡ ನಮ್ಮ ಕೆಲ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಿಯೋಜನೆ ಮಾಡಿದೀವಿ. ಯಾವುದು ಮತ್ತು ಹೆಚ್ಚುವರಿಯಾಗಿ ಮತ್ತೆ ರಾತ್ರಿ ಆದ ತಕ್ಷಣ ಬೇರೆ ಬೇರೆ ರೀತಿ ಕುಡಿದು ಬಂದು ಅಥವಾ ಇನ್ನೊಂದು ಮತ್ತೊಂದು ಆಗಬಾರ್ದು ಅಂತಂದು ಘಟನೆ ನಡೆದ ಸ್ಥಳ ಮತ್ತು ಆರೋಪಿಗಳು ಎಲ್ಲೆಲ್ಲಿ ಇದ್ದಾರೆ ಆ ಭಾಗದಲ್ಲಿ ಕೂಡ ಸ್ವಲ್ಪ ಸ್ಕೆಲಿಟಲ್ ಡಿಪ್ಲಾಯ್ಮೆಂಟ್ ಅನ್ನು ಮಾಡ್ಕೊಂಡಿದೀವಿ. ಮತ್ತೆ ಹುಬ್ಬಳ್ಳಿ ಧಾರವಾಡ ಏನಿದೆ ಅತ್ಯಂತ ಶಾಂತಿಯುತ ನಗರ, ಶಾಂತಿಪ್ರಿಯ ನಗರ. ಅವಳಿ ನಗರದಲ್ಲಿ ಎಲ್ಲ ಶಾಂತಿಪ್ರಿಯರಿರುವಂಥದ್ದು. ಈ ರೀತಿ ಕಿಡಿಗೇಡಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ವೈಯಕ್ತಿಕ ದ್ವೇಷ ಮತ್ತು ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಸಂಘರ್ಷಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಆತಂಕ ಆಗಬಾರ್ದು. ಹಂಗಾಗಿ ಬಹಳ ಸ್ಪಷ್ಟವಾದ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ನಾನು ನೀಡಿದ್ದೇನೆ. ಆದಷ್ಟು ಬೇಗ ಉತ್ತಮ ತನಿಖೆಯನ್ನ ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರನ್ನ ಅರೆಸ್ಟ್ ಮಾಡುವಂತ ಘಟನೆಗೆ ಮೂಲ ಕಾರಣ ಏನು ಅನ್ನುವಂಥದ್ದು ಕಂಪ್ಲೇಂಟ್ ನಲ್ಲಿ ಅವ್ರವ್ರಿಗೆ ತಿಳಿದ ರೀತಿಯಲ್ಲಿ ಕೊಡ್ತಾರೆ. 2 ಗುಂಪ್ನವರು ನಾವು ಬಹಳ ಒಳ್ಳೆಯವರು, ಎದುರು ಗ್ರೂಪ್ನವರೇ ಪ್ರೊವೋಕ್ ಮಾಡಿದ್ದು, ಎದುರು ಗ್ರೂಪ್ನವರೇ ಪ್ರಾರಂಭ ಮಾಡಿದ್ರು ಅನ್ನೋ ಟೈಪ್ ಕೊಡ್ತಾರೆ. ಬಟ್ ನಮಗೆ CCTV ಫುಟೇಜ್ ಇರೋದ್ರಿಂದ ಮತ್ತೆ ನಮಗೆ ಕೆಲವು ವಿಡಿಯೋ ವಿಜುವಲ್ ಸಿಕ್ಕಿರೋದ್ರಿಂದ ಬಹಳ ಸ್ಪಷ್ಟವಾಗಿ ಏನು ಮೂಲ ಕಾರಣ, ಆ 2 ಗುಂಪುಗಳು ಯಾವುವು, ಅವೇನು ಪ್ರತ್ಯೇಕವಾದ ಗುಂಪಂತ ಎಸ್ಟಾಬ್ಲಿಷ್ ಗುಂಪ್ಸಾ ಅಥವಾ ಲೂಸ್ ಗ್ರೂಪ್ಸಾ, ಅದೆಲ್ಲದನ್ನು ಅಸರ್ಟೈನ್ ಮಾಡುವಂತ ಕೆಲಸ ಮಾಡ್ತೀವಿ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ
ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ರೌಡಿ ಚಟುವಟಿಕೆಯನ್ನು ನಿಯಂತ್ರಿಸಲಿಕ್ಕೋಸ್ಕರ ಈ ವರ್ಷದಲ್ಲೇ ಪ್ರಸಕ್ತ ಸಾಲಿನಲ್ಲಿ ಸುಮಾರು 83ಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನ ಮತ್ತೆ ಡ್ರಗ್ ಪೆಡ್ಲರ್ಸ್ಗಳನ್ನ ಗಡೀಪಾರು ಮಾಡುವಂತ ಕೆಲಸ ಮಾಡಿದ್ವಿ. ಮತ್ತು 4 ಜನ ರೌಡಿ ಶೀಟರ್ಗಳನ್ನ ನಾವು ಗೂಂಡಾ ಆಕ್ಟ್ ಅಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರು ಮಾಡಿ ನ್ಯಾಯಾಲಯದ ಜೈಲಿಗೆ ಬಿಟ್ಟಿದ್ವಿ. ಬೇರೆ ಬೇರೆ ಕಡೆ ಗುಲ್ಬರ್ಗ, ಆಮೇಲೆ ಬಳ್ಳಾರಿ, ಮೈಸೂರು, ಈ ರೀತಿ 4 ಪ್ರತ್ಯೇಕ ಜೈಲುಗಳಿಗೆ ಈಗಾಗಲೇ ಬಿಟ್ಟು ಬರುವಂತದ್ದು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದೀವಿ. ಅಡ್ವೈಸರಿ ಬೋರ್ಡ್ ಮುಂದೆ ಕೂಡ ಯಾವ ಕಾರಣಕ್ಕೆ ಅವ್ರನ್ನ ಗೂಂಡಾ ಆಕ್ಟ್ ಅಲ್ಲಿ ಒಳಗಾಕಿದೀವಿ ಅನ್ನೋಂಥದ್ದನ್ನು ತಿಳಿಸಿದೀವಿ. ಮತ್ತೆ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂತ ಕೆಲವರು ಯಾರನ್ನ ಈ ರೀತಿ ನಾವು ಗೂಂಡಾ ಆಕ್ಟ್ ಅಲ್ಲಿ ಹಾಕಿದೀವಿ ಅವರ ಪರ ವಿರೋಧ ಇರುವಂತವ್ರು ಕೂಡ ಇರುವಂತದ್ದು ನಮಗೆ ತಿಳಿದು ಬಂದಿದೆ. ಎರಡೂ ಗ್ರೂಪ್ಗಳಲ್ಲಿ ಕೆಲವು ರೌಡಿ ಶೀಟರ್ಸ್ ಅಂದ್ರೆ ಯಾರ ಮೇಲೆ ಕೇಸಸ್ ಇದೆ, ರೌಡಿ ಶೀಟರ್ ಮತ್ತೆ ಕೇಸಸ್ ಯಾರ ಮೇಲಿದೆ ಅವ್ರುಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರುವಂತದ್ದು ನಮಗೆ ಸ್ಪಷ್ಟವಾದ ಮಾಹಿತಿ ಇದೆ. ಕಂಪ್ಲೇಂಟ್ ಅಲ್ಲಿ ಏನ್ ಕೊಡ್ತಾರೆ ಅನ್ನುವಂಥದ್ದು ನಮ್ಮ ತನಿಖೆ ಪ್ರಾರಂಭ ಮಾಡಲಿಕ್ಕೆ ಒಂದು ಬೇಸಿಸ್ ಅಷ್ಟೇ. ಅದಾದ್ಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರೆಮರೆಯಲ್ಲಿ ನಿಂತ್ಕೊಂಡು ಯಾರಾದ್ರೂ ಮಾಡ್ತಿರುವಂತದ್ದು ಏನಿದ್ರು ಅದನ್ನ ಸಂಪೂರ್ಣ ತನಿಖೆನ ಮಾಡಲಾಗುತ್ತೆ. ಎರಡೂ ಕಡೆ ಅಂದ್ರೆ ಎರಡೂ ಗ್ರೂಪ್ಗಳಲ್ಲಿ ಸೆಪರೇಟ್ ಒಂದು 4 to 5 ಮೆಂಬರ್ಸ್ ನಾವು ಈಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಅಲ್ಲ ಕೇಳಿ, ಇಲ್ಲಿ ಕೇಳಿ, ಅಲ್ಲ ಒಂದು ನಿಮಿಷ ಕೇಳಿ. ಈಗ ಅಲ್ಲೇ ನಮ್ಮ ಸಿಬ್ಬಂದಿ ಮತ್ತು ಅಲ್ಲಿ ಪ್ರತ್ಯಕ್ಷದರ್ಶಿಗಳನ್ನ ಈಗಾಗಲೇ ನಾನು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮತ್ತೆ ಪ್ರತಿ ಏರಿಯಾದಲ್ಲೂ ಒಂದಷ್ಟು ನ್ಯೂಟ್ರಲ್, ಯಾವುದೇ ರೀತಿ ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ದಿರುವಂತ ಕೆಲವು ಲೋಕಲೈಟ್ಸ್ ಇದ್ದೇ ಇರ್ತಾರೆ, ನ್ಯೂಟ್ರಲ್ ವಿಟ್ನೆಸಸ್ ಅಥವಾ ಬಹಳ ಶಾಂತಿಪ್ರಿಯ ಜನರು. ಅವರೆಲ್ಲ ಯಾವ ರೀತಿ ಘಟನೆ ಆಯ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತೆ ಸಾಕಷ್ಟು ಮಾಹಿತಿ ನಮಗೆ CCTV ಫುಟೇಜ್ ಅಲ್ಲಿ ಇದೆ. ಹಂಗಾಗಿ ಇದು ಏನೇ ಇರಲಿ, ಅವರ ಎರಡು ಗುಂಪುಗಳ ನಡುವೆ ವೈಷಮ್ಯ ಇತ್ತೋ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತೋ, ಇಬ್ರು ಪ್ರಾರಂಭದಲ್ಲಿ ಜಗಳ ಮಾಡ್ಕೊಂಡಿದ್ದಕ್ಕೆ ಮತ್ತೆ ನಿನ್ ಗ್ರೂಪ್ ಅಂತ ಬಂತು, ಅದು ಏನೇ ಇದ್ರೂ ಕೂಡ ಒಂದು ಸಮಗ್ರ ತನಿಖೆಯನ್ನ ಮಾಡಲಾಗುತ್ತೆ. ಆದಷ್ಟು ಬೇಗ ಈಗಾಗಲೇ ನಾವು ಕ್ರಮ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದೀವಿ. FIR ಆಗುವಂಥದ್ದು ಒಂದ್ ಕಡೆ ಪ್ರೋಸೆಸ್ ಆದ್ರೆ ನಾವು ಮತ್ತೆ ಆ ರೀತಿ ಕಾಗ್ನಿಸಬಲ್ ಅಫೆನ್ಸ್ ಆಗಬಾರದು ಅಂತಂದು ಈಗಾಗಲೇ ನಾವು ಸಾಕಷ್ಟು ಜನರನ್ನ ವಶಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದೀವಿ. ಅತ್ಯಂತ ಪಾರದರ್ಶಕ ಮತ್ತು ಅತ್ಯಂತ ಪರಿಣಾಮಕಾರಿ ತನಿಖೆಯನ್ನ ಮಾಡಿಬಿಟ್ಟು ಈ ಶಾಂತಿ ಕಾಪಾಡುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.